The age of the father is twice the sum of the ages of his two children. After 20 years, his age will be equal to sum of the ages of his children. Find the age of the father. ಇಂಥ ಪ್ರಾಬ್ಲಮ್ ಇದು ಏಜ್ ರಿಲೇಟೆಡ್ ಪ್ರಾಬ್ಲಮ್. ಅದಕ್ಕೆ ಏನು ಮಾಡಬೇಕು ನೋಡ್ಕೊಂಡ್ರಾ? ಸೊ ಮೊದಲನೇದಾಗಿ ಲೆಟ್ ದ ಏಜ್ ಆಫ್ ದ ಫಾದರ್ ಬಿ present age of the father. Present age of father be x. A and B be the age of the children. ಇಬ್ಬರು ಮಕ್ಕಳಲ್ವಾ, ಅವ್ರ ಏಜು ಎ ಆ್ಯಂಡ್ ಬಿ ಅಂತ ಹೇಳಿ ಕರಿತಾ ಇದ್ದೀನಿ. ಹಾಂ, ನಿಮ್ಮ ಚಿತ್ರ ಹೇಗೆ ಕಾಣುತ್ತೆ? ಇದು ನಿಮ್ಮ ಪಾಸ್ಟು, ಪ್ರೆಸೆಂಟ್ ಆ್ಯಂಡ್ ದ ಫ್ಯೂಚರ್. ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಪ್ರೆಸೆಂಟು ಎಕ್ಸ್ ಮತ್ತು ಎ ಆ್ಯಂಡ್ ಬಿ ಅಲ್ವಾ? ಇಲ್ಲಿ ಹಿಂದಿನ ದಿನ ಯಾವುದೋ ಏನು ಮಾತಾಡ್ತಾ ಇಲ್ಲ, ಮುಂದೆ 20 ವರ್ಷ ಆದಮೇಲೆ ಏನು ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಸೊ ಟು ದ ಫ್ಯೂಚರ್, ಎಷ್ಟು 20 ವರ್ಷ ಆದಮೇಲೆ. ಸೊ ದಿಸ್ ಇಸ್ ಎಕ್ಸ್ ಪ್ಲಸ್ 20 ಅಲ್ವಾ? ಅವ್ರ ವಯಸ್ಸು 20 ವರ್ಷ ಹೆಚ್ಚಾಗಿರುತ್ತೆ. ಮಕ್ಕಳ ವಯಸ್ಸು ಕೂಡ ಪ್ರತಿಯೊಬ್ಬರ ವಯಸ್ಸು 20 ವರ್ಷ ಹೆಚ್ಚಾಗುತ್ತೆ. ಸರಿನಾ? ಇವಾಗ ನೀವು ಈ ಕ್ವೆಶನ್ ಬಗ್ಗೆ ಯೋಚನೆ ಮಾಡ್ಬೋದು. ಸೊ ವಿ ಹ್ಯಾವ್ ಬೀನ್ ಗಿವನ್ ವಾಟ್ ದ ಏಜ್ ಆಫ್ ದ ಫಾದರ್ ಇಸ್ twice the sum of the ages of his children. So age of the father is 2 times the age of the children, sum of the age of the children ಅಂತ ಹೇಳಿದ್ರೆ ಇದು ಅಲ್ವಾ? ಮತ್ತಿನ್ನೇನು ಕೊಟ್ಟಿದ್ದಾರೆ? ಆಫ್ಟರ್ 20 years x plus 20 his age will be equal to sum of the ages of his children, a plus 20 plus b plus 20. ಸರಿನಾ? ಸೊ ಇಲ್ಲಿ ತುಂಬ ಜನ ತಪ್ಪು ಮಾಡೋದು ಏನಂತ ಹೇಳಿದ್ರೆ, ಈ ಥರ ಚಿತ್ರ ಬರ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾರೆ ಅಂದರೆ ಎ ಪ್ಲಸ್ ಬಿ ಪ್ಲಸ್ 20 ಅಂತ ಬರ್ಕೊತಾರೆ. ಇಬ್ಬರು ವಯಸ್ಸು 20 ವರ್ಷ ಹೆಚ್ಚಾಗುತ್ತಾನೆ. ಒಂದು ಮಗು ಪುಟ್ಟದಾಗಿರಲ್ಲ, ಮತ್ತೊಂದು ಮಗು 20 ವರ್ಷ ಹೆಚ್ಚಾಗಲ್ಲ ಅದ್ರ ವಯಸ್ಸು. ಆ ಥರ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ರೀತಿಯಲ್ಲಿ ನಾವು ಬರ್ಕೊಬೇಕಾಗುತ್ತೆ. ಇದು ಆ್ಯಕ್ಚುಯಲ್ ಕಾನ್ಸೆಪ್ಟ್. ಅದಕ್ಕೋಸ್ಕರ ಈ ಚಿತ್ರ ಎಲ್ಲ ಬಿಡಿಸ್ತು ಅಂತ ಹೇಳಿದ್ರೆ ಈ ಥರ ಕಾಂಪ್ಲಿಕೇಟೆಡ್ ಪ್ರಶ್ನೆ, ಕಷ್ಟದ ಪ್ರಶ್ನೆ ಎಲ್ಲ ಸುಲಭ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಪ್ಲಸ್ 20 ಬರೆದು ಮುಗಿಸ್ತಾರೆ ಹುಡುಗರು. ಎ ಪ್ಲಸ್ ಬಿ ಪ್ಲಸ್ 20 ಅಂತ ಹೇಳಿ ನೀವು ಬರೆದು ಮುಗಿಸ್ತೀರಾ, ಅದು ತಪ್ಪಾಗುತ್ತೆ. ಎರಡು ಕಡೆ 20 ಪ್ಲಸ್ 20 ಕಾಮನ್ ಇದೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ 20 ಆಗುತ್ತೆ. ಸರಿನಾ? ಫ್ರಮ್ ಈಕ್ವೇಷನ್ 1. ಓಕೆ, ಫ್ರಮ್ 1 ಏನು ನೋಡ್ತಾ ಇದ್ದೀವಿ? ಫ್ರಮ್ 1 ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎಕ್ಸ್ ಬೈ 2 ಅಲ್ವಾ? ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಬೈ 2 ಅಂತ ಹೇಳಿದ್ರೆ ಎ ಪ್ಲಸ್ ಬಿ ಬದಲಾಗಿ ಎಕ್ಸ್ ಬೈ 2 ಬರ್ತಾಯಿನಿ ಪ್ಲಸ್ 20. ಇದನ್ನು ಟ್ರಾನ್ಸ್ಪೋಸ್ ಮಾಡಿಕೊಂಡು ಏನಾಗುತ್ತೆ? ಇದು ಟ್ರಾನ್ಸ್ಪೋಸ್ ಮಾಡ್ತು ಅಂದರೆ ಎಕ್ಸ್ ಮೈನಸ್ ಎಕ್ಸ್ ಬೈ 2 ಇಸ್ ಈಕ್ವಲ್ 20 ಆಗುತ್ತೆ. ಇಲ್ಲಿ ಎಲ್ ಸಿ ಎಮ್ ಬಂದು 2, ಅದೆಲ್ಲ ಬರೆಯೋಕ್ಕೆ ಹೋಗಲ್ಲ, ನಿಮ್ಗೆ ಗೊತ್ತಿದೆ ಇದು 2x minus 1x by 2 ಆಗುತ್ತೆ. ಸೊ 1x by 2 is equal to 20. ಸೊ x is equal to 40. ಸೊ ಏಜ್ ಆಫ್ ಫಾದರ್ ಎಸ್ 40 years. ಯೂನಿಟ್ ಬರಿಲ್ಲ, ಮಾರ್ಕ್ಸ್ ಕಟ್ ಮಾಡ್ತಾರೆ. ಸರಿನಾ? ಇದು ಇಲ್ಲೇ ಬರೆದು ಬಿಡೋಣ. ಸೊ ಇದೇ ನಿಮ್ಮ ಉತ್ತರ. ಸೊ ಈ ರೀತಿಯಲ್ಲಿ ನೀವು ಆಗಲ್ಲ. ಹಾಂ, ಇದೇ ನಿಮ್ಮ ಉತ್ತರ. ಸರಿನಾ ಹುಡುಗರ? ಸೊ ಚಿತ್ರ ಬಿಡಿಸಿ, ಸೋಂಬೇರಿತನ ಬೇಡ.